ಸ್ನೇಹಿತರೆ ನಮಸ್ಕಾರ. ನಾವು ಸಿದ್ದರಾಜ್ ಅಂದ್ಬಿಟ್ಟು MSC ಕಂಪ್ನಿ ಕಡೆಯಿಂದ ಇಲ್ಲಿ ನಮ್ಮ ರೈತರೊಬ್ಬರು ಬೀಜೋಪಚಾರವನ್ನು ಉಪಯೋಗಿಸಿ ಭತ್ತನ ಹೊರಟ್ಲು ಬಿಟ್ಟಿದ್ದಾರೆ. ಅದನ್ನ ಕೇಳೋಣ. ಒಂದು ನಿಮಿಷ. ಅದು ಈಗಲ್ಲ, ಮಧು ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಈಗ ಬೀಜೋಪಚಾರ ಉಪಯೋಗಿಸ್ತಾರೆ. ಅದ್ರ ಬಗ್ಗೆ ಒಂದು ಮಾಹಿತಿ ತಿಳಿಯೋಣ. ಮಧು, ತಾವು ಹೇಗೆ ಮಾಡಿದ್ರಿ ಸ್ವಲ್ಪ ಹೇಳಿ, ವಿಷಯ ತಿಳಿಸಿ. ಸರ್, ಇದು 12 ಕುಂಟೆಗೆ ನಾವು ಇಲ್ಲಿ ಒಟ್ಲಾಕಿದ್ದೀವಿ. ಇದು 5 kg ಭತ್ತ ತಗೊಂಡು ಹಾಕಿದ್ವಿ. 50 ml ಬೀಜೋಪಚಾರನ ಬರಬತ್ತಿಗೆ ಮಿಕ್ಸ್ ಮಾಡಿಬಿಟ್ಟು ಒಂದು 7 ಅವರ್ ನೆನೆಸಿದ್ದು, ಆಮೇಲೆ ಅದನ್ನು ನೆನೆ ಹಾಕಿ ನಮ್ಮ ಏನು ಪ್ರೊಸೀಜರ್ ಮಾಡ್ತಿದ್ವಿ ಅದರ ಪ್ರಕಾರ ಮಾಡಿದ್ವಿ ಸರ್. ಈಗ ಇದು 14 ದಿವಸದ ಪೈರು ಸರ್. ಇದು ಅಲ್ಲಿ ಪಕ್ಕದಲ್ಲೂ ಮಾಡಿದ್ದಾರೆ, ಅವ್ರದ್ದೆಲ್ಲ 22 ದಿನ ಆಗಿದೆ. ಸೊ ಅವ್ರದ್ದು ಈಕ್ವಲ್ ಆಗಿ ನಮ್ಮದು ಬಂದಿದೆ ಸರ್. ಬೀಜೋಪಚಾರ ಯಾವ ಟೈಪ್ ಮಾಡಿ ಸ್ವಲ್ಪ ಡಿಸ್ಕ್ರಿಪ್ಷನ್ ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ ನೋಡಿ. ಸರ್, ಅದು ಫಸ್ಟು ನಾವು ಭತ್ತ ತಗೊಬಂದ್ವಿ ಅಂಗಡಿಯಿಂದ. ತಗೊಬಂದು ಡ್ರೈ ಭತ್ತಕ್ಕೇನೆ ಇದು 50 ml ನೀಟಾಗಿ ಕವರ್ ಹಾಕೊಂಡು ಕೈಗಾಲಕ ಅದನ್ನು ಮಿಕ್ಸ್ ಮಾಡಿ ಒಂದು 7 ಅವರ್ ನೆನೆಸಿಟ್ಟು, ಆಮೇಲೆ ಅದನ್ನು ನೆನೆ ಹಾಕಿ 24 hour ಬಿಟ್ಟು ಅದನ್ನು ಚೀಲದಲ್ಲಿ ಕಟ್ಟಿ ಮೊಳಕೆ ಬಂದ ಮೇಲೆ ನಾವು ಮಾಡಿರೋದು ಸರ್. ನೀವು ಮಾತ್ರ ಮಾಡಿದ್ರಿ, ಯಾಕೆ ನಿಮ್ಮ ಅಕ್ಕಪಕ್ಕದ ರೈತರಿಗೆ ಹೇಳಿ ಮಾಡ್ಸೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ? ಇಲ್ಲ ಸರ್, ನಾನು ಇದು 250 ml ತಗೊಂಡಿದ್ದೆ. ಅದರಲ್ಲಿ ನಮ್ಮ ರೈತರಿಗೊಬ್ಬರಿಗೆ 10 kg ಹಾಕಿದ್ರು, ಅವ್ರಿಗೂ 100 ml ಕೊಟ್ಟಿದ್ದೀನಿ ಸರ್. ಅವರು ಚೆನ್ನಾಗಿ ಬಂದಿದೆ. ಇದಿಷ್ಟು ಸ್ನೇಹಿತರೆ, ಇವತ್ತು ನಮ್ಮ MSC ಪ್ರಾಡಕ್ಟನ್ನು ಉಪಯೋಗಿಸಿ ಭತ್ತದ ಪೈರನ್ನು ಒಟ್ಲು ಬಿಟ್ಟಿರುವಂಥದ್ದು. ಮುಂದಿನ ದಿನಗಳಲ್ಲಿ ನಾಟಿ ಆದಮೇಲೆ ಅದು ಯಾವ ರೀತಿ ಅಂತ ಪರ್ಫಾರ್ಮೆನ್ಸ್ ನೋಡೋಣ. ಥ್ಯಾಂಕ್ ಯು. ನಾವು ಸಿದ್ದರಾಜ್ ಅಂದ್ಬಿಟ್ಟು MSC ಮಂಡ್ಯ ಕಡೆಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಮಂಡ್ಯ ತಾಲೂಕು ಅನಿಯಂಬಾಡಿ ಗ್ರಾಮದ ನಮ್ಮ ಸ್ನೇಹಿತರು ಮಧು ಅವರು ಬೀಜೋಪಚಾರ ಮಾಡಿ ಭತ್ತ ನೆಟ್ಟಿದ್ದಾರೆ. ಭತ್ತ ನೆಟ್ಟ ನಂತರ ಒಂದು 2.5 ತಿಂಗಳಾಗಿದೆ. ಈಗ ಮತ್ತೆ ಫರ್ದರ್ ಹೇಗಿದೆ ಅದು ಬೆಳವಣಿಗೆ ಅನ್ನೋದ್ರ ಬಗ್ಗೆ ನಾವು ಅವ್ರನ್ನೇ ಮಾತಾಡ್ಸೋಣ. ಬನ್ನಿ ಪ್ಲೀಸ್. ಮಧು, ತಾವು ಈ ಹಿಂದೆ ಒಂದು ವಿಡಿಯೋದಲ್ಲಿ ಬೀಜೋಪಚಾರ ಮಾಡೋದು ಇದ್ರ ಬಗ್ಗೆ ಹೇಳಿದ್ರಿ. ಅದರ ನಂತರ ನಾವು ಬೆಳವಣಿಗೆ ಹೇಗಿದೆ ಅಂತ ಪ್ಲಾಟ್ ನೋಡ್ಲಿಕ್ಕೆ ಬಂದಿದ್ದೀವಿ. ಇದ್ರ ಬಗ್ಗೆ ಸ್ವಲ್ಪ ರೈತರಿಗೆ ಮಾಹಿತಿ ಕೊಡಬೇಕು, ಮತ್ತೆ MSC ಪ್ರಾಡಕ್ಟ್ ಏನು ಅನುಕೂಲ ಆಗಿದೆ ಅನ್ನೋ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ಳಿ ಸರ್. ಇದು ನಮ್ದು ಇಲ್ಲಿ 15 ಕುಂಟೆಗೆ ಇದು ಭತ್ತ ಹಾಕಿದ್ದೀವಿ ಸರ್. ಮೊದಲು ಬೀಜೋಪಚಾರ ಮಾಡಿದ್ವಿ. ಬೀಜೋಪಚಾರ ಆದ್ಮೇಲೆ ಇದುವರೆಗೂ ನಾನು ಒಂದ್ಸಾರಿ ಕಳೆ ಕಳಿಸಿದ್ದೀನಿ. ಸಾಯಿಲ್ ಗ್ರ್ಯಾನಲ್ ಕೊಟ್ಟಿದ್ದೀನಿ ಸರ್. 4 kg ಸಾಯಿಲ್ ಗ್ರ್ಯಾನಲ್ ಕೊಟ್ಟಿದ್ದೀನಿ. ಜೊತೆಗೆ PDM ಒಂದು ಉಪ್ಪು ಬರುತ್ತೆ ಸರ್, ಪೊಟ್ಯಾಷಿಯಂ ಇದ್ರದ್ದು, ಅದು ಒಂದು 20 kg, 10 kg ಯೂರಿಯಾ ಇಷ್ಟೇ ಕೊಟ್ಟಿರ ಸರ್ ಇಲ್ಲಿವರೆಗೂ. ಈ ಬೆಳೆಗೆ ಇದಿಷ್ಟು ಕೊಟ್ಟಿದ್ದೀನಿ. ಇಷ್ಟು ಬೆಳೆದಿದೆ ಸರ್ ಇದು ಸರ್. ಮತ್ತೆ ತೆಂಡೆ ಕೂಡ ದಪ್ಪಾಗಿದೆ. ಬೇರೆಯವ್ರ ಕಂಪೇರ್ ಮಾಡಿದ್ರೆ ಅವರು ಅಲ್ಲಿ 2 ಸರಿ ಉಪ್ಪೆರ್ಚಿ ಇದು ಮಾಡಿದ್ದಾರೆ ಸರ್. ಅವರು 2 ಸರಿ ಕಳೆ ಕಳಿಸಿ, ಬಟ್ ನಾವು ಒಂದೇ ಸರಿ ಕಳೆ ಕಳಿಸಿ ಒಂದೇ ಸರಿ ಉಪ್ಪೆರ್ಚಿರೋದು ನಾನು. ಅದು ಅವರೆಲ್ಲ ಒಂದು ಮೂಟೆ ಗಟ್ಟಲೆ ಇರ್ತಾರೆ, ಬಟ್ ನಾನು 20 kg ಅಷ್ಟೇ ಇರ್ತೀನಿ ಸರ್ ನಾನು. ಅಂದ್ರೆ ಓವರ್ ಆಲ್ ಏನು ನಮ್ಮ MSC ಪ್ರಾಡಕ್ಟ್ ಉಪಯೋಗಿಸಿದ್ರೆ ನಮಗೆ ರಾಸಾಯನಿಕ ಗೊಬ್ಬರ ಪ್ರಮಾಣ ಕಡಿಮೆ ಮಾಡಿದ್ರು ಕೂಡ ಗುಣಮಟ್ಟದ ಬೆಳವಣಿಗೆ ಆಗಿದೆ ಅಂತ ಹೇಳ್ತೀರಿ? ಖಂಡಿತ ಆಗಿದೆ ಸರ್. ಬಟ್ ನಮ್ಮ ರೈತರಿಗೆ ಮಾಹಿತಿ ಅಕ್ಕಪಕ್ಕ ತೋಟದವ್ರಿಗೆ ಮತ್ತೆ ಗದ್ದೆಯವ್ರಿಗೆ ನೀವು ಯಾಕೆ ಹೇಳಿಲ್ಲ ಇದನ್ನೆಲ್ಲ? ಇಲ್ಲ ಸರ್, ಅದು ಸ್ಟಾರ್ಟಿಂಗ್ ಅಲ್ಲಿ ನಾವು ಹೇಳಿದಾಗ ಅವರು ಮಾಡಿರಲ್ಲ ಸರ್. ಈಗ ಬಂದು ನೋಡ್ಬಿಟ್ಟು ಕೇಳ್ತಿದ್ದಾರೆ ಸರ್. ಅವ್ರನ್ನು ಈಗ ನೆಕ್ಸ್ಟ್ ಬೆಳೆಯಿಂದ ಅವರು ಮಾಡ್ತಾರೆ ಸರ್ ಅದನ್ನ. ಖಂಡಿತ ಇದ್ರ ಬಗ್ಗೆ ನೀವು ಪ್ರಮೋಟ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಗುಣಮಟ್ಟದ ಬೆಳೆ ಬೆಳಿಲಿಕ್ಕೆ ಪ್ರೇರಣೆ ನೀಡಬೇಕು. ನಮ್ಮ MSC ಪ್ರಾಡಕ್ಟ್ಗೆ ಜೈ. ಖಂಡಿತ. ಥ್ಯಾಂಕ್ ಯು ಸರ್.